ವಿಡಿಯೋದಲ್ಲಿ ನಾವು ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಸೊಲ್ಯೂಷನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಒಂದು ಲಿಕ್ವಿಡ್ ಸೊಲ್ಯೂಷನ್ ಫಾರ್ಮ್ ಆಗಬೇಕು ಅಂತ ಅಂದರೆ ಇದರಲ್ಲಿರುವಂಥ ಸಾಲ್ವೆಂಟು ಲಿಕ್ವಿಡ್ ಆಗಿರಬೇಕು ಆ್ಯಂಡ್ ಸಲ್ಯೂಟ್ಗಳು ಗ್ಯಾಸ್, ಲಿಕ್ವಿಡ್ ಆರ್ ಸಾಲಿಡ್ ಆಗಿರ್ಬೋದು. ಸಾಲ್ವೆಂಟ್ ಯಾವತ್ತಿದ್ರೂ ಕೂಡ ಲಾರ್ಜೆಸ್ಟ್ ಕ್ವಾಂಟಿಟಿಯಲ್ಲಿರುತ್ತೆ. ಸೊ ಆದ್ದರಿಂದ ಸಾಲ್ವೆಂಟ್ ಯಾವುದಿರುತ್ತೆ ಅದೇ ಅದರ ಸೊಲ್ಯೂಷನ್ ಆಗಿರುತ್ತೆ. ಸೊ ಆದ್ದರಿಂದ ಇಲ್ಲಿ ಸಾಲ್ವೆಂಟ್ ಬಂದು ಲಿಕ್ವಿಡ್. ಸೊ ನೆಕ್ಸ್ಟ್ ಒಂದು ಬೈನರಿ ಸೊಲ್ಯೂಷನ್ನ ತೊಗೊಂಡು ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಮೊದಲನೇದು ಲಿಕ್ವಿಡ್ಸ್ ಇನ್ ಲಿಕ್ವಿಡ್ ಆ್ಯಂಡ್ ಸಾಲಿಡ್ಸ್ ಇನ್ ಲಿಕ್ವಿಡ್. ಸೊ ಲಿಕ್ವಿಡಲ್ಲಿ ನೋಡೋದಾದರೆ ಅಂದರೆ ಒಂದು ಸಲ್ಯೂಟು ಲಿಕ್ವಿಡ್ ಆಗಿರಬೇಕು, ಸಾಲ್ವೆಂಟು ಲಿಕ್ವಿಡ್ ಆಗಿರಬೇಕು. ಸೊ ಒಂದು ಸ್ಮಾಲೆಸ್ಟ್ ಕ್ವಾಂಟಿಟಿಯಲ್ಲಿರುತ್ತೆ, ಇನ್ನೊಂದು ಲಾರ್ಜೆಸ್ಟ್ ಕ್ವಾಂಟಿಟಿ ಇರುತ್ತೆ. ಸೊ ಈಗ ಎರಡು ವಾಲಟೈಲ್ ಲಿಕ್ವಿಡ್ಸ್ಗಳಿಂದ ಕನ್ಸಿಡರ್ ಮಾಡಿದರೆ ಲೈಕ್ ಕಾಂಪೋನೆಂಟ್ 1 ಆ್ಯಂಡ್ ಕಾಂಪೋನೆಂಟ್ 2. ಸೊ ಹಾಗಾದರೆ ಈ ವಾಲಟೈಲ್ ಲಿಕ್ವಿಡ್ ಅಂತ ಅಂದರೆ ಏನು? ವಾಲಟೈಲ್ ಅಂದರೆ ಆವಿಯಾಗುವಂಥದ್ದು, ಸೊ ಸ್ಟೇಬಲ್ ಆಗದೇ ಇರುವಂಥದ್ದು ಅಂಥ ಲಿಕ್ವಿಡ್ಗಳನ್ನು ಕನ್ಸಿಡರ್ ಮಾಡಿದಾಗ ಕಾಂಪೋನೆಂಟ್ 1 ಆ್ಯಂಡ್ ಕಾಂಪೋನೆಂಟ್ 2 ಅದರ ಟೋಟಲ್ ವೇಪರ್ ಪ್ರೆಷರ್ ಏನಾಗಿರುತ್ತೆ P ಟೋಟಲ್ ಆಗಿರುತ್ತೆ. ಅದೇ ಇಂಡಿವಿಜುವಲ್ ಕಾಂಪೋನೆಂಟ್ 1 ಆ್ಯಂಡ್ ಕಾಂಪೋನೆಂಟ್ 2ನ ಪಾರ್ಷಿಯಲ್ ವೇಪರ್ ಪ್ರೆಷರು P1 ಆ್ಯಂಡ್ P2. ಅಂದರೆ ಕಾಂಪೋನೆಂಟ್ 1 ಪಾರ್ಷಿಯಲ್ ವೇಪರ್ ಪ್ರೆಷರು P1 ಆಗಿರುತ್ತೆ ಆ್ಯಂಡ್ ನಮ್ಮ P2ದು ಪಾರ್ಷಿಯಲ್ ವೇಪರ್ ಪ್ರೆಷರ್ P2 ಆಗಿರುತ್ತೆ. ಸೊ ಅದೇ ಥರ ಇದರ ಮೋಲ್ ಫ್ರ್ಯಾಕ್ಷನ್ ನೋಡೋದಾದರೆ ಕಾಂಪೋನೆಂಟ್ 1ನ ಮೋಲ್ ಫ್ರ್ಯಾಕ್ಷನ್ Xi1, ಕಾಂಪೋನೆಂಟ್ 2ದು Xi2. ಸೊ ರೌಲ್ಸ್ ಲಾ ಸ್ಟೇಟ್ಮೆಂಟ್ ಗೊತ್ತಿದೆ. ಅದರ ಸ್ಟೇಟ್ಮೆಂಟ್ ಹೇಗಿದೆ ಅಂದರೆ ಫಾರ್ ಅ ಸೊಲ್ಯೂಷನ್ ಆಫ್ ವಾಲಟೈಲ್ ಲಿಕ್ವಿಡ್ ದ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಈಚ್ ಕಾಂಪೋನೆಂಟ್ ಆಫ್ ದ ಸೊಲ್ಯೂಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಮೋಲ್ ಫ್ರ್ಯಾಕ್ಷನ್ ಫಾರ್ ಕಾಂಪೋನೆಂಟ್ 1. ಸೊ ರೌಲ್ಸ್ ಲಾ ಪ್ರಕಾರ ಅದರ ಸ್ಟೇಟ್ಮೆಂಟ್ ಇದೆ ಫಾರ್ ಅ ಸೊಲ್ಯೂಷನ್ ಆಫ್ ವಾಲಟೈಲ್ ಲಿಕ್ವಿಡ್ಸ್ ದ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಈಚ್ ಕಾಂಪೋನೆಂಟ್ ಆಫ್ ದ ಸೊಲ್ಯೂಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಮೋಲ್ ಫ್ರ್ಯಾಕ್ಷನ್. ಸೊ ವಾಲಟೈಲ್ ಲಿಕ್ವಿಡ್ಸ್ ಎರಡೂ ಕೂಡ ವಾಲಟೈಲ್ ಲಿಕ್ವಿಡ್ಸು, ಇದರ ಪಾರ್ಷಿಯಲ್ ವೇಪರ್ ಪ್ರೆಷರು ಈಚ್ ಕಾಂಪೋನೆಂಟಿಂದು ಅದರ ಮೋಲ್ ಫ್ರ್ಯಾಕ್ಷನ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅನ್ನುವಂಥದ್ದು ರೌಲ್ಸ್ ಲಾ. ಅಂದರೆ ಏನು ಪಾರ್ಷಿಯಲ್ ವೇಪರ್ ಪ್ರೆಷರ್ ಇದೆ, ಪಾರ್ಷಿಯಲ್ ವೇಪರ್ ಪ್ರೆಷರ್ ಅಂತ ಅಂದರೆ ಒಂದು ಗ್ಯಾಸಸ್ ಅಂದರೆ ಮಿಕ್ಸ್ಚರ್ ಆಫ್ ಗ್ಯಾಸಸ್ಸು, ಅದರಲ್ಲಿ ಯಾವುದೋ ಒಂದು ಇಂಡಿವಿಜುವಲ್ ಗ್ಯಾಸ್ ಇದೆ. ಸೊ ಅದರ ಪ್ರೆಷರೇ ವೇಪರ್ ಪ್ರೆಷರೇ ಅದರ ಪಾರ್ಷಿಯಲ್ ವೇಪರ್ ಪ್ರೆಷರ್ ಅಂತ ಕರೀತಾರೆ. ಸೊ ಈ ಪಾರ್ಷಿಯಲ್ ವೇಪರ್ ಪ್ರೆಷರ್ ಏನು ಈಚ್ ಕಾಂಪೋನೆಂಟ್ ಇದೆ ಸೊ ಅದು ಅದರ ಮೋಲ್ ಫ್ರ್ಯಾಕ್ಷನ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ನಾವು ಫಾರ್ ಕಾಂಪೋನೆಂಟ್ 1 ಅಂತ ತೊಗೊಂಡಾಗ ಕಾಂಪೋನೆಂಟ್ 1ಗೆ P1 ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು Xi1. ಸೊ ಈ P1 ಇಸ್ ಈಕ್ವಲ್ ಟು P1 ನಾಟ್ Xi1 ಇದೆ. ಸೊ P1 ನಾಟ್ ಅನ್ನುವಂಥದ್ದು ಪ್ರಪೋರ್ಷನಲಿಟಿ ಕಾನ್ಸ್ಟೆಂಟ್. ಸೊ ನೆಕ್ಸ್ಟ್ ಒನ್ ಇಸ್ P1 ನಾಟ್ ಅಂದರೆ ವೇಪರ್ ಪ್ರೆಷರ್ ಆಫ್ ದ ಪ್ಯೂರ್ ಕಾಂಪೋನೆಂಟ್. P1 ನಾಟ್ ಅನ್ನುವಂಥದ್ದು ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಕಾಂಪೋನೆಂಟ್ ಎಟ್ ಅ ಸೇಮ್ ಟೆಂಪ್ರೇಚರ್. ಅದೇ ಫಾರ್ ಕಾಂಪೋನೆಂಟ್ 2 ಅಂತ ತೊಗೊಂಡಿದ್ರೆ P2 ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು Xi2. ಸೊ P2 ಈಸ್ ಈಕ್ವಲ್ ಟು P2 ನಾಟ್ Xi2. ಸೊ P2 ನಾಟ್ ಅಂತ ಅಂದರೆ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಕಾಂಪೋನೆಂಟ್ 2 ಎಟ್ ಅ ಸೇಮ್ ಟೆಂಪ್ರೇಚರ್. ಸೊ ಅಕಾರ್ಡಿಂಗ್ ಟು ಡಾಲ್ಟನ್ಸ್ ಲಾ, ಸೊ ಡಾಲ್ಟನ್ಸ್ ಲಾ ಹೇಳ್ತಾರೆ, ಅವರು ಕೂಡ ವೇಪರ್ ಪ್ರೆಷರ್ ಬಗ್ಗೆ ಒಂದು ಲಾ ಹೇಳ್ತಾರೆ. ಸೊ ಅದ್ರ ಪ್ರಕಾರ ದ ಟೋಟಲ್ ಪ್ರೆಷರ್ ಇನ್ ದ ಕಂಟೈನರ್ ಎಕ್ಸರ್ಟೆಡ್ ಬೈ ದ ಸೊಲ್ಯೂಷನ್ ಈಸ್ ದ ಸಮ್ ಆಫ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಕಾಂಪೋನೆಂಟ್ ಇನ್ ದ ಸೊಲ್ಯೂಷನ್. ಸೊ ಏನು ಒಂದು ಕಂಟೈನರ್ ಇದೆ, ಆ ಕಂಟೈನರ್ ಇರುವಂತಹ ಪ್ರೆಷರು ಟೋಟಲ್ ಪ್ರೆಷರ್ ಏನಿದೆ ಸೊ ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ಸಮ್ ಆಫ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಕಾಂಪೋನೆಂಟ್ ಇನ್ ದ ಸೊಲ್ಯೂಷನ್. ಬೇರೆ ಬೇರೆ ಎಷ್ಟು ಕಾಂಪೋನೆಂಟ್ ಇದೆ ಅದರ ಪಾರ್ಷಿಯಲ್ ಪ್ರೆಷರ್ನ ಸಮ್ಮನ್ನು ತಗೊಂಡಾಗ ನಮಗೆ ಬರುವಂಥದ್ದು ಟೋಟಲ್ ಪ್ರೆಷರ್ ಆಗಿರುತ್ತೆ. ಸೊ ಅದರಿಂದ ಇದನ್ನು P ಟೋಟಲ್ ಇಸ್ ಈಕ್ವಲ್ ಟು P1 ಪ್ಲಸ್ P2 ಅಂತ ಬರೀತಾರೆ. ಸೊ P1 ಅಂದರೆ ಆಲ್ರೆಡಿ ಗೊತ್ತಿದೆ, P1 ಇಸ್ ಈಕ್ವಲ್ ಟು P1 ನಾಟ್ Xi1, P2 ಈಕ್ವಲ್ ಟು P2 ನಾಟ್ Xi2. ಸೊ P1 P2 ಜಾಗದಲ್ಲಿ P ಟೋಟಲ್ಗೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ Xi1 ಏನಿದೆ Xi1 ಪ್ಲಸ್ Xi2 ಈಕ್ವಲ್ ಟು 1. ಸೊ ನಿಮಗೆ ಬೇಕಾಗಿದ್ದು Xi1 ಬೇಕಾದರೆ 1 ಮೈನಸ್ Xi2 ಅಂತ ಬರೀಬೇಕಾಗುತ್ತೆ ಪ್ಲಸ್ P2 ನಾಟ್ Xi2. ಸೊ ಇದರಲ್ಲಿ ಕಾಮನ್ ಆಗಿರುವಂಥದ್ದು ಈಗ ಫಸ್ಟು ಮಲ್ಟಿಪ್ಲೈ ಮಾಡಬೇಕು. P1 ನಾಟ್ ಇಂಟು 1 P1 ನಾಟ್ ಮೈನಸ್ P1 ನಾಟ್ ಇಂಟು Xi2 ಇಸ್ P1 ನಾಟ್ Xi2 ಪ್ಲಸ್ P2 ನಾಟ್ Xi2. ಸೊ ಇದಿಷ್ಟು ಬರೀತೀರ. ಸೊ ಇದಾದ ನಂತರ P ಟೋಟಲ್ ಏನಾಗಿರುತ್ತೆ P1 ನಾಟ್ ಪ್ಲಸ್ P2 ನಾಟ್ ಮೈನಸ್ P1 ನಾಟ್ ಇಂಟು Xi2. ಸೊ ಇದರಲ್ಲಿ ಎರಡರಲ್ಲೂ ಕೂಡ Xi2 ಕಾಮನ್ ಆಗಿದೆ, ಅದನ್ನು ಕಾಮನ್ ಆಗಿ ತೆಗೆದಿರೋದು. ಸೊ ಈ ಇಕ್ವೇಷನ್ದ ನಮ್ಗೆ ಏನು ಗೊತ್ತಾಗುತ್ತೆ, ಕನ್ಕ್ಲೂಷನ್ಸ್ ಏನು ಸಿಗುತ್ತೆ ಅಂದರೆ ಮೊದಲನೇದು ಟೋಟಲ್ ವೇಪರ್ ಪ್ರೆಷರ್ ಇಸ್ ರಿಲೇಟೆಡ್ ಟು ದ ಮೋಲ್ ಫ್ರ್ಯಾಕ್ಷನ್ ಆಫ್ ಎನಿ ಒನ್ ಕಾಂಪೋನೆಂಟ್ ಇನ್ ದ ಸೊಲ್ಯೂಷನ್. ಯಾವುದಾದ್ರೂ ಒಂದು ಕಾಂಪೋನೆಂಟ್ ಇದೆ ಅಂದರೆ ಕಾಂಪೋನೆಂಟ್ 1 ಆ್ಯಂಡ್ ಕಾಂಪೋನೆಂಟ್ 2 ತೊಗೊಂಡ್ವಿ. ಸೊ ಅದರಲ್ಲಿರುವಂಥದ್ದು ಎರಡೇ ಕಾಂಪೋನೆಂಟು. ಸೊ ಅದರ ವೇಪರ್ ಪ್ರೆಷರ್ ಟೋಟಲ್ ವೇಪರ್ ಪ್ರೆಷರ್ ಅನ್ನುವಂಥದ್ದು ಮೋಲ್ ಫ್ರ್ಯಾಕ್ಷನ್ಗೆ ರಿಲೇಟ್ ಆಗುತ್ತೆ. ಅದು ಮೋಲ್ ಫ್ರ್ಯಾಕ್ಷನ್ ಯಾವುದಾದ್ರೂ ಒಂದು ಕಾಂಪೋನೆಂಟ್ನ ಮೋಲ್ ಫ್ರ್ಯಾಕ್ಷನ್ಗೆ ರಿಲೇಟ್ ಆಗುತ್ತೆ. ಸೊ ಇದು ಫಸ್ಟ್ ಕನ್ಕ್ಲೂಷನ್. ಸೆಕೆಂಡ್ ಕನ್ಕ್ಲೂಷನ್ ಏನು ಅಂತ ಅಂದರೆ ಟೋಟಲ್ ವೇಪರ್ ಪ್ರೆಷರ್ ಓವರ್ ದ ಸೊಲ್ಯೂಷನ್ ವೇರೀಸ್ ಲೀನಿಯರ್ಲಿ ವಿತ್ ದ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಕಾಂಪೋನೆಂಟ್ 2. ಸೊ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಕಾಂಪೋನೆಂಟ್ 2 ಏನಿದೆ ಸೊ ಅದ್ರ ಜೊತೆಗೆ ವೇಪರ್ ಪ್ರೆಷರು ಲೀನಿಯರ್ ಆಗಿ ವೇರಿ ಆಗುತ್ತೆ. Next one, depending on the vapor pressure of the pure component 1 and 2, total vapor pressure over the solution
decreases or increases with the increase of the mole fraction of component 1. ಸೊ ವೇಪರ್ ಪ್ರೆಷರ್ ಏನು ಪ್ಯೂರ್ ಕಾಂಪೋನೆಂಟ್ಗೆ ಅದರದ್ದೇ ಆದಂಥ ವೇಪರ್ ಪ್ರೆಷರ್ ಇರುತ್ತೆ 1 and 2. ಓಕೆ, ಸೊ ಟೋಟಲ್ ವೇಪರ್ ಪ್ರೆಷರ್ ಒಂದು ಸೊಲ್ಯೂಷನ್ ಅಂತ ಬಂದಾಗ ಅದರಲ್ಲಿ ಕಾಂಪೋನೆಂಟ್ 1 ಇರುತ್ತೆ, ಕಾಂಪೋನೆಂಟ್ 2 ಇರುತ್ತೆ. ಸೊ ಅದು ಡಿಕ್ರೀಸ್ ಆಗ್ಬೋದು ಅಥವಾ ಇನ್ಕ್ರೀಸ್ ಆಗ್ಬೋದು ವಿತ್ ದ ಇನ್ಕ್ರೀಸ್ ಇನ್ ದ ಮೋಲ್ ಫ್ರಾಕ್ಷನ್ ಆಫ್ ದ ಕಾಂಪೋನೆಂಟ್ 1. ಮೋಲ್ ಫ್ರಾಕ್ಷನ್ ಏನು ಕಾಂಪೋನೆಂಟ್ 1ನ ಮೋಲ್ ಫ್ರಾಕ್ಷನ್ ಇದೆ ಅದು ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ ನಮ್ಮ ಟೋಟಲ್ ಪ್ರೆಷರ್ ಏನು ಸೊಲ್ಯೂಷನ್ ಇದೆ ಅದು ಡಿಕ್ರೀಸು ಕೂಡ ಆಗ್ಬೋದು, ಇನ್ಕ್ರೀಸ್ ಕೂಡ ಆಗ್ಬೋದು. ಇದಿಷ್ಟು ಕೂಡ ನಮ್ಮ ಈಕ್ವೇಷನಿಂದ ಬಂದಿರುವಂಥ ಕನ್ಕ್ಲೂಷನ್ಸ್. ನೆಕ್ಸ್ಟ್ ಒಂದು ಬಂದು ರೌಲ್ಸ್ ಲಾ ಹ್ಯಾಸ್ ಅ ಸ್ಪೆಷಲ್ ಕೇಸು. ಸೊ ಅಲ್ಲಿ ರೌಲ್ಸ್ ಲಾ ಈಕ್ವೇಷನ್ ಗೊತ್ತಿದೆ ನಮಗೆ, P1 = xi1 P1 ಸೊ ಇದರಲ್ಲಿ ಏನಾಗುತ್ತೆ, ಒನ್ ಆಫ್ ದ ಕಾಂಪೋನೆಂಟ್ ಬಂದು ವಾಲಟೈಲ್. ಅದೇ ರೀತಿ ಹೆನ್ರೀಸ್ ಲಾ ನೋಡೋದಾದರೆ P = kx × xi. ಸೊ ಈ ಎರಡೂ ಈಕ್ವೇಷನ್ಗಳನ್ನು ನಾವು ಕಂಪೇರ್ ಮಾಡಿದಾಗ ನಮಗೆ ಡಿಫ್ರೆನ್ಸಸ್ ಬರುವಂಥದ್ದು ಇಲ್ಲಿ KH ಇದೆ ಆ್ಯಂಡ್ ಇಲ್ಲಿ P1 ಇದೆ. ಸೊ ಅದು ಮಾತ್ರ ಡಿಫ್ರೆನ್ಸು, ಮಿಕ್ಕಿದ್ದೆಲ್ಲ ಸೇಮ್. ಸೊ ಎರಡೂ ಕೂಡ ಏನು ಹೇಳುತ್ತೆ, ಮೋಲ್ ಫ್ರಾಕ್ಷನ್ನ ಪಾರ್ಷಿಯಲ್ ಪ್ರೆಷರ್ ಜೊತೆಗೆ ರಿಲೇಟ್ ಮಾಡುತ್ತೆ. ಸೊ ಆದ್ದರಿಂದ ಫಸ್ಟ್ ಬಂದಿದ್ದು ಹೆನ್ರೀಸ್ ಲಾ. ಸೊ ಅದರಿಂದ ರೌಲ್ಸ್ ಲಾನ ನಾವು ಸ್ಪೆಷಲ್ ಕೇಸ್ ಆಫ್ ಹೆನ್ರೀಸ್ ಲಾ ಅಂತ ಹೇಳಬಹುದು. ಓಕೆ, ನೆಕ್ಸ್ಟ್ ಒನ್ ಇಸ್ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ಸ್ ಆಫ್ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್. ಇಷ್ಟು ತನಕ ನಾವು ನೋಡಿದ್ದು ಲಿಕ್ವಿಡ್ಸ್ ಆ್ಯಂಡ್ ಲಿಕ್ವಿಡ್, ಅಂದರೆ ಎರಡು ವಾಲಟೈಲ್ ಲಿಕ್ವಿಡ್ ತೊಗೊಂಡು ಹೇಳಿರುವಂಥದ್ದು. ಸೊ ಈಗ ಒಂದು ಸಾಲಿಡು ಇನ್ನೊಂದು ಲಿಕ್ವಿಡ್. ಸೊ ಸೋಡಿಯಂ ಕ್ಲೋರೈಡು, ಗ್ಲೂಕೋಸು, ಯೂರಿಯಾ ಇವೆಲ್ಲವೂ ಕೂಡ ವಾಟರಲ್ಲಿ ಡಿಸಾಲ್ವ್ ಮಾಡಿದಾಗ ಒಂದು ಸೊಲ್ಯೂಷನ್ ಫಾರ್ಮ್ ಆಗುತ್ತೆ. ಅದೇ ರೀತಿ ಅಯೋಡಿನ್, ಸಲ್ಫರ್ ಅದನ್ನು ಕಾರ್ಬನ್ ಡೈಸಲ್ಫೈಡಲ್ಲಿ ಡಿಸಾಲ್ವ್ ಆಗುತ್ತೆ. ಈಗ ಎರಡು ಸೊಲ್ಯೂಷನ್ಗಳು ಫಾರ್ಮ್ ಆಯಿತು. ಸೊ ನಮ್ಮ ಸೊಲ್ಯೂಷನ್ಸ್ಗಳನ್ನು ಪ್ಯೂರ್ ಸಾಲ್ವೆಂಟ್ ಜೊತೆಗೆ ಕಂಪೇರ್ ಮಾಡಿದಾಗ ಅದರ ಪ್ರಾಪರ್ಟೀಸು, ಫಿಸಿಕಲ್ ಪ್ರಾಪರ್ಟೀಸ್ ಕ್ವೈಟ್ ಡಿಫ್ರೆನ್ಸ್ ಆಗೇ ಆಗುತ್ತೆ. ಸೊ ಈಗ ಅದನ್ನು ಹೇಳೋದಾದರೆ, ಫಾರ್ ಎಕ್ಸಾಂಪಲ್ ಒಂದರಲ್ಲಿ ನಾವು ಒಂದು ಬೀಕರಲ್ಲಿ ಕೇವಲ ಪ್ಯೂರ್ ಸಾಲ್ವೆಂಟ್ ಅಷ್ಟೇ ತೊಗೊಂಡಿದ್ವಿ, ಇನ್ನೊಂದರಲ್ಲಿ ಒಂದು ಸಾಲ್ವೆಂಟು ಅದ್ರ ಜೊತೆಗೆ ಒಂದು ನಾನ್ ವಾಲಟೈಲ್ ಸಲ್ಯೂಟ್ ತೊಗೊಂಡಿದ್ವಿ. ಸೊ ಇದರಲ್ಲಿ ವೇಪರ್ ಪ್ರೆಷರ್ ತುಂಬಾ ಜಾಸ್ತಿ ಇರುತ್ತೆ, ಇದರಲ್ಲಿ ವೇಪರ್ ಪ್ರೆಷರ್ ತುಂಬಾ ಕಡಿಮೆ ಇರುತ್ತೆ. ಯಾಕೆ ಪ್ಯೂರ್ ಸಾಲ್ವೆಂಟಲ್ಲಿ ವೇಪರ್ ಪ್ರೆಷರ್ ಜಾಸ್ತಿ ಯಾಕೆ ಇರುತ್ತೆ ಅಂತ ಅಂದರೆ, ನಮ್ಮ ಸರ್ಫೇಸ್ ಏನಿದೆ ಆ ಸರ್ಫೇಸಲ್ಲಿ ಪಾರ್ಟಿಕಲ್ಸ್ಗಳು ಪ್ಯೂರ್ ಸಾಲ್ವೆಂಟಿದ್ದೇ ಆಗಿರುತ್ತೆ, ಆದರೆ ಅವೆಲ್ಲವೂ ಕೂಡ ವಾಲಟೈಲ್ ಆಗಿರುತ್ತೆ. ಮತ್ತು ಇದರಲ್ಲಿ ಏನಾಗಿರುತ್ತೆ, ಸಲ್ಯೂಟ್ ಮತ್ತು ಸಾಲ್ವೆಂಟ್ ಇರೋ ಕಡೆ ಸಲ್ಯೂಟ್ನ ಪಾರ್ಟಿಕಲ್ಸು ಇರುತ್ತೆ, ಸಾಲ್ವೆಂಟ್ನ ಪಾರ್ಟಿಕಲ್ಗಳು ಕೂಡ ಸರ್ಫೇಸ್ ಮೇಲೆ ಇರುತ್ತೆ. ಈ ನಾನ್ ವಾಲಟೈಲ್ ಸಲ್ಯೂಟ್ ಆಗಿರೋದ್ರಿಂದ ಅದು ವಾಲಟೈಲ್ ಅಂದರೆ ವೇಪರೈಸ್ ಆಗಲ್ಲ, ಬರೀ ಆಗುವಂಥದ್ದು ಸಾಲ್ವೆಂಟ್ನ ಪಾರ್ಟಿಕಲ್ಸ್ ಮಾತ್ರ. ಸೊ ಅದು ವೇಪರೈಸ್ ಆಗುತ್ತೆ. ಸೊ ಆದ್ದರಿಂದ ವೇಪರ್ ಪ್ರೆಷರ್ ಆಫ್ ದ ಪ್ಯೂರ್ ಸಾಲ್ವೆಂಟು ಸೊಲ್ಯೂಷನ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ಜಾಸ್ತಿ ಇರುತ್ತೆ. ಹಾಗಾದರೆ ಈ ಸಾಲ್ವೆಂಟ್ನ ವೇಪರ್ ಪ್ರೆಷರ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ನಾವು ಎಷ್ಟು ನಾನ್ ವಾಲಟೈಲ್ ಸಾಲಿಡನ್ನು ಆ್ಯಡ್ ಮಾಡಿದ್ವಿ ಅದರ ಕ್ವಾಂಟಿಟಿ ಏನು ಅನ್ನೋದ್ರ ಮೇಲೆ ಅದರ ವೇಪರ್ ಪ್ರೆಷರ್ ಡಿಪೆಂಡ್ ಆಗಿರುತ್ತೆ. ಸೊ ಕಡಿಮೆ ಕ್ವಾಂಟಿಟಿ ಆ್ಯಡ್ ಮಾಡಿದಾಗ ಅದ್ರ ವೇಪರ್ ಪ್ರೆಷರ್ ಜಾಸ್ತಿ ಇರುತ್ತೆ ಸೊಲ್ಯೂಷನ್ದು. ಅದೇ ನೀವು ಜಾಸ್ತಿ ಸಾಲಿಡ್ನ ಆ್ಯಡ್ ಮಾಡಿದ್ದೀರಾ ಅಂತ ಅಂದರೆ ಅದ್ರ ವೇಪರ್ ಪ್ರೆಷರ್ ಕಡಿಮೆ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.